ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಬೌಲು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಒಂದು ಬೌಲು ಮೈದಾ ಹಿಟ್ಟಿಗೆ 1/4 ಬೌಲು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ 1 ಚಿಟಿಕೆ ಬೇಕಿಂಗ್ ಸೋಡಾ, ಹಾಗೆ 1 ಟೇಬಲ್ ಸ್ಪೂನು ಬಿಸಿ ಮಾಡ್ಕೊಂಡಿರುವಂತ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕೊಳ್ಬೇಕು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ನೋಡಿ, ಈ ತರ ಹಿಟ್ಟನ್ನ ರೆಡಿ ಮಾಡಿದ್ದಾಯ್ತು. ಇವಾಗ ಹಿಟ್ಟನ್ನ 1 ಗಂಟೆ ನೆನೆಯೋದಕ್ಕೆ ಹಾಗೆ ಬಿಡಬೇಕು. 1 ಗಂಟೆ ನೆನೆಯೋದಕ್ಕೆ ಹಿಟ್ಟನ್ನ ಹಾಗೆ ಬಿಡಬೇಕು. ನಾನಿಲ್ಲಿ ಒಂದು ಬಾಣಲೆನ ತಗೊಂಡಿದ್ದೀನಿ. ಬಾಣಲೆ ಬಿಸಿ ಆಗ್ತಾ ಇದೆ. ಒಣ ಕೊಬ್ಬರಿನ ತುರ್ಕೊಂಡಿದ್ದೀನಿ. ನೋಡಿ, ಒಣ ಕೊಬ್ಬರಿ ತುರ್ಕೊಂಡು ಚಿಕ್ಕ ಬೌಲಲ್ಲಿ 1 ಬೌಲು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಒಣ ಕೊಬ್ಬರಿನ, ಕೊಬ್ಬರಿದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಇಷ್ಟಾದ್ರೆ ಸಾಕು. ಇವಾಗ ಹುರಿದಿರೋ ಕೊಬ್ಬರಿನ ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು. ಇವಾಗ ಮತ್ತೆ ಅದೇ ಬಾಣಲೆಗೆನೆ 2 ಸ್ಪೂನು ಗಸಗಸೆನ ಹಾಕ್ತಾ ಇದ್ದೀನಿ. 2 ಸ್ಪೂನು ಗಸಗಸೆನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಇವಾಗ 2 ಸ್ಪೂನು ಎಳ್ಳು ತಗೊಂಡಿದ್ದೀನಿ. ಎಳ್ಳನ್ನು ಸ್ವಲ್ಪ ಹುರ್ಕೊಳ್ಬೇಕು. ಕಪ್ಪೆಳ್ಳು ಅಥವಾ ಬಿಳಿದು ಯಾವ್ದಾದ್ರು ತಗೊಳ್ಬಹುದು. ನಾನಿಲ್ಲಿ 2 ಮಿಕ್ಸ್ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಇವಾಗ ಎಳ್ಳು, ಗಸಗಸೆ, ಕೊಬ್ಬರಿನ ಹುರ್ಕೊಂಡಿದ್ದಾಯ್ತು. ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ಆವಾಗಲೇ ಹುರಿದಿಟ್ಕೊಂಡಿರೋ ಕೊಬ್ಬರಿ, ಎಳ್ಳು ಹಾಗೆ ಗಸಗಸೆನ ಬೌಲ್ಗೆ ಹಾಕಬೇಕು. ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಹಾಗೇನೆ ಅರ್ಧ ಸ್ಪೂನು ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, 1/4 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಜೀರಿಗೆ ಪೌಡರ್, ಸೋಂಪು 2 ಸ್ಪೂನು, ಹಾಗೆ ಶುಂಠಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ಹಸಿ ಶುಂಠಿನ ಹಾಕ್ತಾ ಇದ್ದೀನಿ. 1 ಸ್ಪೂನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಗ್ರೀನ್ ಚಿಲ್ಲಿ 2 ಸ್ಪೂನು, ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು 2 ಸ್ಪೂನು, ತುರಿದಿಟ್ಕೊಂಡಿರೋ ಬೆಲ್ಲ 2 ಸ್ಪೂನು, ಹಾಗೇನೆ
ಹುಣಸೆ ರಸನ ಹಾಕ್ತಾ ಇದ್ದೀನಿ. ಈ ತರ ಗಟ್ಟಿಯಾಗಿ ಹುಣಸೆ ರಸನ ತಗೊಳ್ಬೇಕು. 2 ಸ್ಪೂನು ಹುಣಸೆ ಹಣ್ಣಿನ ರಸ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತು ನೋಡಿ, ಈ ತರ. ಇವಾಗ ಒಂದು ಬಾಣಲೆ ತಗೊಂಡಿದ್ದೀನಿ. ಬಾಣಲೆಗೆ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗ್ಬೇಕು. ಇವಾಗ ಹಿಟ್ಟನ್ನ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಂಡು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಹಿಟ್ಟನ್ನ ಲಟ್ಟಿಸಿದ್ದಾಯ್ತು ನೋಡಿ, ಈ ತರ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕೊಬ್ಬರಿ ಮತ್ತೆ ಎಳ್ಳಿನ ಮಿಶ್ರಣನ ಲಟ್ಟಿಸ್ಕೊಂಡಿರೋ ಚಪಾತಿ ಮೇಲೆ ಹರಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಈ ತರ ಎಲ್ಲ ಕಡೆನೂ ಹರಡಬೇಕು. ನೋಡಿ, ಈ ತರ ಎಲ್ಲ ಕಡೆನೂ ಚೆನ್ನಾಗಿ ಹರಡಿ ಕೈಯಲ್ಲಿ ಈ ತರ ಪ್ರೆಸ್ ಮಾಡಬೇಕು. ಚಪಾತಿ ಹಿಟ್ಟಿಗೆ ಅಂಟ್ಕೊಳ್ಳೋ ಹಾಗೆ ಈ ತರ ಒತ್ತಿ ಈ ತರ ಮಾಡಬೇಕು. ಇವಾಗ ಈ ತರ ಪ್ರೆಸ್ ಮಾಡಿ ಆದ್ಮೇಲೆ ಇದನ್ನ ರೋಲ್ ಮಾಡಬೇಕು. ಈ ತರ ಈ ತರ ಬಿಗಿಯಾಗಿ ಇದನ್ನ ರೋಲ್ ಮಾಡಬೇಕು. ಈ ತರ ಮಾಡಿ ಆದ್ಮೇಲೆ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಕಟ್ ಮಾಡ್ಕೊಳ್ಬೇಕು. ನೋಡಿ, ರೋಲ್ ಮಾಡಿ ಈ ತರ ಕಟ್ ಮಾಡ್ಕೊಳ್ಬೇಕು. ಇದೇ ತರ ಎಲ್ಲಾನು ಕಟ್ ಮಾಡಿದ್ದೀನಿ. ಇವಾಗ ಬೌಲ್ಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಆದ್ಮೇಲೆ 2 ಸ್ಪೂನು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಮಿಕ್ಸ್ ಆಯ್ತು. ಈ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಮೈದಾ ಹಿಟ್ಟಿಗೆ ಈ ತರ ಡಿಪ್ ಮಾಡಬೇಕು. ಎಲ್ಲ ಕಡೆನೂ ಈ ತರ ಚೆನ್ನಾಗಿ ಈ ತರ ಡಿಪ್ ಮಾಡಬೇಕು.
ಆಯಿಲು ಬಿಸಿ ಆಯಿತು. ಡಿಪ್ ಮಾಡಿರೋದನ್ನ ಆಯಿಲನ್ನು ಹಾಕಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಆಯಿಲಲ್ಲಿ ಚೆನ್ನಾಗಿ ಕರಿಬೇಕು. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬಂದಿದೆ, ರೆಡಿ ಆಗಿದೆ. ಇಷ್ಟಾದ್ರೆ ಸಾಕು. ಇರೋದನ್ನ ಟಿಶ್ಯೂ ಮೇಲೆ ಹಾಕಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ರೆಡಿ ಆಯ್ತು ಮಹಾರಾಷ್ಟ್ರದ ಸ್ಪೆಷಲ್ ತಿಂಡಿ. ನೋಡಿದ್ರಲ್ಲ, ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಇದೇ ತರ ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.